ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಮೆಡಿಗೆ ಹೊಸ ಅಪ್ಡೇಟ್ಸ್ ಬಂದಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಏನಿದು ಹೊಸ ಅಪ್ಡೇಟ್ಸ್? ಈಗಾಗಲೇ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈಗಾಗಲೇ ರಿಸಲ್ಟ್ನ ಅನೌನ್ಸ್ ಮಾಡಿದರು. ರಿಸಲ್ಟ್ ಔಟ್ ಆಗಿದೆ. ನೀವು ಎಲ್ಲ ವಿದ್ಯಾರ್ಥಿಗಳು ರ್ಯಾಂಕ್ ಕಾರ್ಡನ್ನು ನೀವು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರ. ಯಾವ ರೀತಿ ಅಂತಲೂ ಕೂಡ ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಏನೆಲ್ಲ ಅಪ್ಡೇಟ್ಸ್ ಬಂದಿದೆ, ಏನೆಲ್ಲ ಒಂದು ಗೈಡ್ಲೈನ್ಸ್ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಾಮೆಡಿಗೆ ಬರೆದಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸೋಷಿಯಲ್ ಮೀಡಿಯಾಗಳು ಟೆಲಿಗ್ರಾಮ್ ಲಿಂಕ್ ಚಾನಲ್ನು ಕೂಡ ಕೊಟ್ಟಿದ್ದೀನಿ, ಅದನ್ನು ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಕಾಮೆಡಿಗೆ UGET ಅಂತಕ್ಕದ್ದು ಥ್ರೂಔಟ್ ಇಂಡಿಯಾದಲ್ಲಿ ನಡೆಯುವಂಥ ಒಂದು ಎಕ್ಸಾಮ್ ಆಗಿರುತ್ತೆ. ಕಾಮೆಡಿಗೆ 2026-27ನಲ್ಲಿ ಮಕ್ಕಳು ಬರೆದಿರೋ ಅಂಥದ್ದು ಥ್ರೂಔಟ್ ಇಂಡಿಯಾದಲ್ಲಿ 1,30,620 ವಿದ್ಯಾರ್ಥಿಗಳು ರಿಜಿಸ್ಟ್ರ್ ಮಾಡ್ಕೊಂಡಿದ್ರು. ಅದರಲ್ಲಿ ನಮ್ಮ ಕರ್ನಾಟಕದವರು 43,069 ವಿದ್ಯಾರ್ಥಿಗಳು ರಿಜಿಸ್ಟ್ರ್ ಮಾಡ್ಕೊಂಡಿದ್ರು. ಆದರೆ ಎಷ್ಟು ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಬರೆದಿರೋಂಥ ವಿದ್ಯಾರ್ಥಿಗಳು ಅಂದರೆ 36,954 ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ನ ಬರೆದಿದ್ದಾರೆ. ಉಳಿದಂತೆ ಒಂದು ವಿದ್ಯಾರ್ಥಿಗಳಿದ್ರು ಅವರು ಇದಕ್ಕೆ ಅಟೆಂಡ್ ಆಗಿಲ್ಲ. ಅದೇ ರೀತಿ ಇನ್ನು ಉಳಿದಂಥ ಸ್ಟೇಟ್ಗಳಲ್ಲಿ ನಾವು ನೋಡೋದಾದರೆ 73,820 ಮಕ್ಕಳು ಈ ಒಂದು ಎಕ್ಸಾಮ್ನ ಬರೆದಿದ್ದಾರೆ. ಅದೇ ರೀತಿ ಟೋಟಲ್ ರಿಜಿಸ್ಟ್ರ್ ಮಾಡಿರೋದು 1,30,000 ಚಿಲ್ಲರೆ ಆದರೆ ಈ ಒಂದು ಎಕ್ಸಾಮ್ನ ಬರೆದಿರೋ ಅಂಥದ್ದು 1,10,714 ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಎಕ್ಸಾಮ್ನ ಬರೆದಿರ್ತಾರೆ. ಈಗಾಗಲೇ ನಿಮಗೆ ನಿಮ್ಮ ಒಂದು ರ್ಯಾಂಕ್ ಕಾರ್ಡು ನಿಮ್ಮ ಥ್ರೂಔಟ್ ಇಂಡಿಯಾದಲ್ಲಿ ಬಂದಿರುತ್ತೆ. ಯಾವ ವಿದ್ಯಾರ್ಥಿಗಳು ಯಾವ್ಯಾವ ರ್ಯಾಂಕಲ್ಲಿ ಬಂದಿರ್ತಾರೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಈಗ ಈ ವಿಡಿಯೋದ ವಿಷಯಕ್ಕೆ ನಾವು ಮೇನ್ ವೆಬ್ಸೈಟ್ ಕಾಮೆಡಿಗೆ ಬರ್ತೀವಿ. ಕಾಮೆಡಿಗೆ ಬಂದಾಗ ಒಂದು ಗೈಡ್ಲೈನ್ಸ್ ಇದೆ, ಇಲ್ಲಿ ನೋಡ್ಬೋದು. ಒಂದು ಗೈಡ್ಲೈನ್ಸ್ ಇದೆ. ಈ ಗೈಡ್ಲೈನ್ಸ್ ಏನು ಅಂದರೆ, ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಆಫ್ ಡಾಕ್ಯುಮೆಂಟ್ ಅಪ್ಲೋಡ್ ಸ್ಟಾರ್ಟ್ ಡೇಟ್ ಅಂದರೆ 2/30. ಇವತ್ತು ಮೇ 30ನೇ ತಾರೀಕು 2/30ರಿಂದ ನಿಮಗೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಲಿಕ್ಕೆ ಒಂದು ಪೋರ್ಟಲ್ನ ಓಪನ್ ಮಾಡಿದ್ದಾರೆ. ಆದರೆ ಲಾಸ್ಟ್ ಡೇಟು 2 ಗಂಟೆಗೆ ಜೂನ್, ಮಧ್ಯಾಹ್ನ 2 ಗಂಟೆ ಜೂನ್ ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರೊಳಗೆ ನೀವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹೇಗೆ ಅಪ್ಲೋಡ್ ಮಾಡೋದು, ಏನೆಲ್ಲ ಗೈಡ್ಲೈನ್ಸ್ ಇದೆ ಈ ಅಪ್ಲೋಡ್ ಮಾಡಲಿಕ್ಕೆ, ಏನೆಲ್ಲ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ, ಹಾಗೆ ಅಪ್ಲೋಡ್ ಮಾಡ್ಬೋದಾ, ರಿಜಿಸ್ಟ್ರ್ ಮಾಡಿ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಗೈಡ್ಲೈನ್ಸ್ನ ನಾವು ನೋಡೋದಾದರೆ, ಈ ಒಂದು ಗೈಡ್ಲೈನ್ಸ್, ಈ ಒಂದು ಡಾಕ್ಯುಮೆಂಟ್ಸ್ನ ನಾವು ಹಾಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇದಕ್ಕೊಂದು ಫೀಸನ್ನು ನಾವು ಪೇ ಮಾಡಿ ರಿಜಿಸ್ಟ್ರ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಎಷ್ಟು ಫೀಸು? ಅದು ನಾನ್ ರೀಫಂಡಬಲ್, ಅಂದರೆ ನಿಮಗೆ ಈ ಒಂದು ಅಮೌಂಟ್ ಫೀಸು ರೀಫಂಡಬಲ್ ಆಗಲ್ಲ. 2,000 ಅಮೌಂಟನ್ನು ನಾವು ಪೇ ಮಾಡಿ ಇಲ್ಲಿ ನಾವು ಏನು ರಿಜಿಸ್ಟ್ರೇಷನ್ ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂದರೆ, ನಾವು ಮುಂದಿನ ಒಂದು ಕೌನ್ಸಿಲಿಂಗಿಗೆ ನಾವು ಇದಕ್ಕೆ ಒಪ್ಪಿಗೆ ಕೊಟ್ಟು ನಾವು 2,000 ಅಮೌಂಟನ್ನು ಕಟ್ಟಿ ನಾವು ಕೌನ್ಸಿಲಿಂಗ್ಗೆ ನಾವು ತಗೊಳ್ಳೋ ಅಂಥ ಪ್ರೋಸೆಸ್ ಇರುತ್ತೆ. ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು, ಅವು ವೆರಿಫೈ ಆದಮೇಲೆ ನಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಏನೆಲ್ಲ ಡೀಟೇಲ್ಸ್ ಇದೆ ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಒಂದು ಮೊದಲನೇ ಒಂದು ಆಪ್ಷನ್ ಏನಿದೆಯೋ, ಎಲಿಜಿಬಿಲಿಟಿ ಇಂಜಿನಿಯರಿಂಗಿಗೆ ಏನೆಲ್ಲ ಇರಬೇಕು ಅಂತ ಅವರು ಒಂದು ಹೇಳ್ತಾ ಇದ್ದಾರೆ. ಇಲ್ಲಿ 12th ಪಾಸ್ ಆಗಿರಬೇಕು, ಸೆಕೆಂಡ್ PUCನ ಪಾಸ್ ಆಗಿರಬೇಕು, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಅಲ್ಲಿ ಮ್ಯಾಥಮೆಟಿಕ್ಸ್ ಈ ಥರ ಸಬ್ಜೆಕ್ಟ್ಗಳಲ್ಲಿ ಜನರಲ್ ಮೆರಿಟ್ ಇರುವಂಥ ಸ್ಟೂಡೆಂಟು 45% ಮೇಲೆ ಈ ಒಂದು ಬೋರ್ಡ್ ಎಕ್ಸಾಮಲ್ಲಿ ತಗೊಂಡಿರಬೇಕು. ಅದೇ SC ST ಸ್ಟೂಡೆಂಟ್ ಅಥವಾ OBC ಸ್ಟೂಡೆಂಟ್ ಅವರು 40% ಬೋರ್ಡ್ ಎಕ್ಸಾಮಲ್ಲಿ ಅವರು ತೆಗೆದಿರಬೇಕು. ಈ ಒಂದು B ಆಪ್ಷನ್ ಏನಿದೆಯೋ, ಯಾರೆಲ್ಲ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಈ ವರ್ಷ ಸಪ್ಲಿಮೆಂಟ್ರಿಯಾಗಿ ಎಕ್ಸಾಮ್ನ ತಗೊಂಡಿರ್ತಾರೆ PUCನ ಅಂಥ ವಿದ್ಯಾರ್ಥಿಗಳು ಉಳಿದಂತೆಲ್ಲ ಡಾಕ್ಯುಮೆಂಟ್ಸ್ಗಳು ಅವ್ರ ಹತ್ರ ಇರೋಂಥ ಎಲ್ಲ ಡಾಕ್ಯುಮೆಂಟ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರಲಿ, ರೆಸಿಡೆನ್ಸಿ ಸರ್ಟಿಫಿಕೇಟ್, ಈ ಥರದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅವರು ಅಪ್ಲೋಡ್ ಮಾಡಬೇಕು. ಅವರು ರೌಂಡ್ 3 ಬರೋ ಒಳಗಡೆ ಅವರ ಒಂದು ಮಾರ್ಕ್ಸ್ ಕಾರ್ಡ್ನ ಮುಂಚೆ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಒಂದು ಅವಕಾಶವನ್ನು, ಸಪ್ಲಿಮೆಂಟ್ರಿ ವಿದ್ಯಾರ್ಥಿಗಳಿಗೆ ಮಾತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಅವರ ಮಾರ್ಕ್ಸ್ ಕಾರ್ಡ್ ಏನಾದರೂ ಬಂದಿಲ್ಲ ಅಂದರೆ ಅದನ್ನು ಅವರಿಗೆ ರೌಂಡ್ 3 ಹೋಗೋದ್ರೊಳಗಡೆ ಅವರು ಉಳಿದಂಥ ಮಾರ್ಕ್ಸ್ ಕಾರ್ಡನ್ನು ಅವರು ಅಪ್ಲೋಡ್ ಮಾಡಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ.
ಇನ್ನು ನಾವು ಸಿ ಆಪ್ಷನ್ನ ನೋಡಿದರೆ ಕ್ಯಾಂಡಿಡೇಟ್ ಹೂ ಹ್ಯಾವ್ ರಿಜಿಸ್ಟರ್ಡ್ ದೆಮ್ಸೆಲ್ಫ್ ಫಾರ್ ಆನ್ಲೈನ್ ಕೌನ್ಸಿಲಿಂಗ್ ವಿತ್ ನಾನ್ ರೀಫಂಡಬಲ್ ರಿಜಿಸ್ಟ್ರೇಷನ್ ಫೀಸ್ 2000 ಅಂತ ಇದೆ. ಅಂದರೆ ನೀವೇನಾದರೂ ಈ ಒಂದು ಕಾಮೆಡಿಕೆಗೆ ನೀವು ಈಗಾಗಲೇ ಎಕ್ಸಾಮ್ ಬರೆದಿರಾ, ನಿಮ್ಮ ಒಂದು ರ್ಯಾಂಕ್ ಕಾರ್ಡ್ ಕೂಡ ನಿಮಗೆ ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಯಾರೆಲ್ಲ ವಿದ್ಯಾರ್ಥಿಗಳು ಏನು ಕಾಮೆಡಿಕೆಯಲ್ಲಿ ಭಾಗವಹಿಸಬೇಕು ಮತ್ತು ಅದರಲ್ಲಿ ಬರುವಂಥ ಕಾಲೇಜ್ಗಳಿಗೆ ನೀವು ಕೂಡ ಹೋಗಬೇಕು, ಏನಾದರೂ ಸಿ ಇ ಟಿಯಲ್ಲಿ ಆಗಲಿಲ್ಲ, ಕಾಮೆಡಿಕೆ ಮುಖಾಂತರ ನೀವೇನಾದರೂ ಕಾಲೇಜ್ಗೆ ಆಯ್ಕೆ ಮಾಡ್ಕೊಂಡು ಹೋಗಬೇಕು ಅಂದರೆ ಇಲ್ಲಿ 2000 ಫೀಸನ್ನು ಪೇ ಮಾಡಬೇಕು. ಅಂದರೆ 2000 ಫೀಸ್ ಏನಂದರೆ ನೀವು ಕೌನ್ಸಿಲಿಂಗಿಗೆ ಭಾಗವಹಿಸಲಿಕ್ಕೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ 2000 ಫಸ್ಟು ಪೇ ಮಾಡಿ ಇಲ್ಲಿ ಕೌನ್ಸಿಲಿಂಗಿಗೆ ಭಾಗವಹಿಸಬೇಕಾಗುತ್ತೆ. ಅದೇ ನಾವು ಏನು KCETಯಲ್ಲಿ 750 ರೂಪಾಯಿ ಏನು ಪೇ ಮಾಡಿ ಕೌನ್ಸಿಲಿಂಗಿಗೆ ಭಾಗವಹಿಸಬೇಕೋ ಅದೇ ರೀತಿ ಕಾಮೆಡಿಕೆಯಲ್ಲಿ 2000 ಪೇಮೆಂಟನ್ನು ನಾವು ಮಾಡಿ ಇಲ್ಲಿ ರೌಂಡ್ 1, ರೌಂಡ್ 2, ರೌಂಡ್ 3 ಏನು 4 ರೌಂಡನ್ನು ಇಲ್ಲಿ ಕಾಮೆಡಿಕೆಯಲ್ಲಿ ಮಾಡ್ತಾರೆ. ಆ 4 ರೌಂಡಲ್ಲಿ ನೀವು ಭಾಗವಹಿಸಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಬೇಕು ಅಂದರೆ 2000 ಪೇ ಮಾಡಬೇಕು. ಇದು ನಾನ್ ರೀಫಂಡಬಲ್, ಇದು ನಿಮಗೆ ರೀಫಂಡಬಲ್ ಆಗಲ್ಲ. ನೀವು ಏನಾದರೂ ಇದಕ್ಕೆ ಭಾಗವಹಿಸಿ ನಿಮಗೆ ಯಾವುದೇ ಒಂದು ಕಾಲೇಜನ್ನ ನೀವು ಆಯ್ಕೆ ಮಾಡಲ್ಲ ಅಂದರೂ ಕೂಡ ಇಲ್ಲಿ ನೀವು 2000 ನಿಮಗೆ ರೀಫಂಡಬಲ್ ಆಗಲ್ಲ. ಹಾಗಾಗಿ ನೀವೇನಾದರೂ ಈ ಒಂದು ಕಾಮೆಡಿಕೆಯಲ್ಲಿ ಈಗ ಏನಾದರೂ ನೀವು 2000 ಪೇಮೆಂಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿ ನಿಮ್ಮ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ ನೀವು ಎಕ್ಸ್ಟ್ರಾ ನಿಮ್ಮ ಟ್ಯೂಷನ್ ಫೀಸ್, ಅದರ್ ಫೀಸ್ ಏನಾದರೂ ಇದ್ದರೆ ನೀವು ಕಾಲೇಜ್ಗೆ ನಿಮ್ಮ ಸೀಟನ್ನು ಬುಕ್ ಮಾಡಿ ನೀವು ಅಡ್ಮಿಷನ್ ಆದಮೇಲೆ ನೀವು ಇಲ್ಲಿ ಏನು ಫೀಸ್ ಇರುತ್ತೋ ಅದನ್ನ ನೀವು ಪೇ ಮಾಡಬೇಕಾಗುತ್ತೆ ಅಂತ ಒಂದು ಡಿ ಆಪ್ಷನ್ ಆಗಿದೆ. ಈ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ಯಾಂಡಿಡೇಟ್ಸ್ ಆಲ್ ಮ್ಯಾಂಡೇಟ್ರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಎಲಿಜಿಬಲ್ ಆಗಿ ಸ್ಕ್ಯಾನರ್ಡ್ ಮಾಡಬೇಕು, ರೆಡಿ ಟು ಅಪ್ಲೋಡ್ ಮಾಡಿ ಇಲ್ಲಿ ಅವರು ಅಪ್ಲೋಡ್ ಸಬ್ಜೆಕ್ಟ್ ಎಲ್ಲ ಸಕ್ಸಸ್ಫುಲಿ ವೆರಿಫಿಕೇಷನ್ ಆದಮೇಲೆ ಸೇಮ್ ಅಪ್ರೂವಲ್ ಆಗಲಿಕ್ಕೆ ನಿಮಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಆನ್ಲೈನಲ್ಲಿ ವೆರಿಫೈ ಆಗುತ್ತೆ. ಅದಾದಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿ ನೀವು ಕಾಲೇಜ್ಗೆ ಏನಾದರೂ ಅಡ್ಮಿಷನ್ ಆದರೆ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಕೂಡ ಅಲ್ಲಿ ಅವರು ವೆರಿಫೈ ಮಾಡಿ ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಇನ್ನು ನಾವಿಲ್ಲಿ ಈ ಒಂದು ಬೋರ್ಡ್ ಎಲಿಜಿಬಿಲಿಟಿ ಬಗ್ಗೆ ನಾವಿಲ್ಲಿ ನೋಡೋದಾದರೆ ಎಲ್ಲ ವಿದ್ಯಾರ್ಥಿಗಳು ಸ್ಟೇಟ್ ಅಥವಾ ಸೆಂಟ್ರಲ್ ಬೋರ್ಡಲ್ಲಿ ಎಕ್ಸಾಮ್ನ 12th ಪಾಸ್ ಮಾಡಿರಬೇಕಾಗಿರುತ್ತೆ. ಅದೇ ರೀತಿ ಲಂಡನ್, ಕೇಂಬ್ರಿಡ್ಜ್, ಶ್ರೀಲಂಕಾ ಈ ಥರದ ಒಂದು ಅಡ್ವಾನ್ಸ್ ಲೆವೆಲ್ ಮಿನಿಮಮ್ ಪಾಸನ್ನು 2 or 3 ಸಬ್ಜೆಕ್ಟಲ್ಲಿ ಅವರು ಪಾಸ್ ಆಗಿರಬೇಕಾಗುತ್ತೆ. ಈಗ ಏನು 2000 ಪೇ ಮಾಡಿ ಏನು ರಿಜಿಸ್ಟರ್ ಮಾಡಿ ನಾವು ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಈಗ ತಿಳಿದುಕೊಳ್ಳೋಣ. ಈಗ ಜನರಲ್ ಮೆರಿಟ್ ಸ್ಟೂಡೆಂಟ್ ಆದರೆ ಅವರು ಒಂದು ಒರಿಜಿನಲ್ ಅವರ ಒಂದು ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್ ಈ ಥರ ಒಂದು ಗೌರ್ಮೆಂಟ್ ಗೌರ್ಮೆಂಟ್ ID ಪ್ರೂಫ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವರೊಂದು ಡೇಟ್ ಆಫ್ ಬರ್ತಿಗೆ ಅವರ SLCಯ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಬೇರೆ ಯಾವುದನ್ನು ಕೂಡ ಅಪ್ಲೋಡ್ ಮಾಡೋಂಗಿಲ್ಲ, SLCಯ ಮಾರ್ಕ್ಸ್ ಕಾರ್ಡ್ ಓನ್ಲಿ ಅಂತ ಇದೆ. ಇನ್ನು ಅವರ ಒಂದು PUC ಮಾರ್ಕ್ಸ್ ಕಾರ್ಡ್ ಡು ನಾಟ್ ಯಾವುದೇ ಒಂದು ಇನ್ಫಾರ್ಮೇಷನ್ನ ಕ್ರಾಪ್ ಅಂದರೆ ಕರೆಕ್ಟಾಗಿ ಎಲ್ಲೂ ಕೂಡ ಯಾವುದೇ ಒಂದು ಕ್ರಾಫ್ ಇಲ್ದಂಗೆ ನೀಟಾಗಿ ಫುಲ್ಲು ಮಾರ್ಕ್ಸ್ ಕಾರ್ಡ್ ಬರೋ ಥರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ನ. ಅದೇ ರೀತಿ ಅಡ್ಮಿಟ್ ಕಾರ್ಡ್, ಅವರ ಒಂದು ಸೆಕೆಂಡ್ PUCಯ ಅಡ್ಮಿಟ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಏನಾದರೂ ಅವರ ಒಂದು ಅಡ್ಮಿಟ್ ಕಾರ್ಡ್ ಇಲ್ಲ ಅಂದರೆ ಅದರಲ್ಲಿರುವಂಥ ಡೀಟೇಲ್ಸ್ನ ಅವರು ಕರೆಕ್ಟಾಗಿ ರೋಲ್ ನಂಬರು, ಸ್ಕೂಲ್ ನೇಮು, ಅಡ್ಮಿಟ್ ಕಾರ್ಡ್ ನಂಬರು ಈ ಥರ ಅವರು ಕ್ಲಿಯರಾಗಿ ಕ್ಯಾಪಿಟಲ್ ಲೆಟ್ರಲ್ಲಿ ಅವರ ಒಂದು ವೈಟ್ ಸೀಟಲ್ಲಿ ಒಂದು ಎಲ್ಲ ಡೀಟೇಲ್ಸ್ನ ಬರೆದ್ಬಿಟ್ಟು ನೀಟಾಗಿ ಅವರು ಒಂದು ಸೀಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೇಮ್ ಅಲ್ಲಿ ಏನಿತ್ತು ಅದೇ ರೀತಿ ಅಡ್ಮಿಟ್ ಕಾರ್ಡ್ ಏನಾದರೂ ಅವರು ಮಿಸ್ ಮಾಡ್ಕೊಂಡಿದ್ರೆ ಅದರಲ್ಲಿರುವಂಥ ರೋಲ್ ನಂಬರು, ರಿಜಿಸ್ಟರ್ ನಂಬರು, ಅವರ ನೇಮು ಆ ಒಂದು ಡೀಟೇಲ್ಸ್ನ ಒಂದು ವೈಟ್ ಪೇಪರಲ್ಲಿ ಬರೆದ್ಬಿಟ್ಟು ಅವರು ಕ್ಯಾಪಿಟಲ್ ಲೆಟ್ರಲ್ಲಿ ಅವರು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ಕಾಮೆಡಿಕೆ ಅಡ್ಮಿಟ್ ಕಾರ್ಡ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ SC ST OBC ಸ್ಟೂಡೆಂಟ್ಗಳು ಅದಕ್ಕೆ ಬೇಕಾಗುವಂಥ ಒಂದು ಸರ್ಟಿಫಿಕೇಟ್ನ ಅವರು ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಡೆಸಿಮಲ್ ಸರ್ಟಿಫಿಕೇಟ್ ಅಂದರೆ ಕರ್ನಾಟಕ ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವರು 40 to 45% ಇರೋವಂಥ ಒಂದು PCM 3 ಸಬ್ಜೆಕ್ಟಲ್ಲಿ ಅವರು 40ಇಂದ 45% ಅವರು ಇರಬೇಕಾಗುತ್ತೆ PUCಯಲ್ಲಿ. ಅದೇ ಒಂದು ಕರ್ನಾಟಕ ಡೆಸಿಮಲ್ ಸರ್ಟಿಫಿಕೇಟ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲೇನು OCI PIO ಡಾಕ್ಯುಮೆಂಟ್ಸ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಏನಿದೆಯಾ ಇದು
ಇಂಡಿಯನ್ ಸಿಟಿಜನ್ಶಿಪ್ ಯಾರಿರುತ್ತೋ ಅವ್ರಿಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇರಲ್ಲ. ಅದೇ ರೀತಿ ಒಂದು ಕ್ಯಾಂಡಿಡೇಟ್ 70 ಇಯರ್ಸ್ ಶುಡ್ ಬಿ ಅಪ್ಲೋಡ್ ಡಿಕ್ಲರೇಷನ್ ಆಫ್ ಅನೆಕ್ಸರಿ ಬಿ, ಅಂದರೆ ಆ ಒಂದು ಸ್ಟೂಡೆಂಟ್ ಏನಾದರೂ 17 ವರ್ಷದ ಕೆಳಗಡೆ ಇದ್ದರೆ, ಬಿಲೋ ಇದ್ದರೆ ಅವರು ಒಂದು ಅನೆಕ್ಸರಿ ಬಿನ ಅಪ್ಲೋಡ್ ಮಾಡಬೇಕಾಗತ್ತೆ. ಅನದರ್ ಆಪ್ಷನಲ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್, ಅಂದರೆ ಅವರಿಗೆ ಸಂಬಂಧಪಟ್ಟ OBC SC ST ಸ್ಟೂಡೆಂಟ್ಗೆ ಸಂಬಂಧಪಟ್ಟ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ಕಲ್ಯಾಣ ಕರ್ನಾಟಕದವರಿಗೂ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸೇಮ್ ಇರುತ್ತೆ. ಅವರ ಒಂದು ಕಲ್ಯಾಣ ಕರ್ನಾಟಕ ರಿಲಿಜಿಯನ್ ಸರ್ಟಿಫಿಕೇಟ್ನ ಇಲ್ಲಿ ಎಕ್ಸ್ಟ್ರಾ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಸ್ಟೂಡೆಂಟ್ ಫೋಟೋ, ಸ್ಟೂಡೆಂಟ್ ಸಿಗ್ನೇಚರ್ ಮತ್ತು ಪೇರೆಂಟ್ಸ್ ಸಿಗ್ನೇಚರ್ನ ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ರಿಜಿಸ್ಟ್ರೇಷನ್ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದಾಗ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಒಂದು ಇಮ್ಯಾಜಿನೇಷನ್ನ ಕೊಟ್ಟಿದ್ದಾರೆ. ರಿಜಿಸ್ಟರ್ ಫಸ್ಟ್ ಆನ್ಲೈನಲ್ಲಿ ನೀವು 2000 ಪೇಮೆಂಟ್ನ ಮಾಡಿ ರಿಜಿಸ್ಟರ್ ಮಾಡಬೇಕು. ಅದಾದಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಏನಿದೆ ಅದನ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಮೇಲೆ ಅವರ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅವರು ವೆರಿಫೈ ಮಾಡಿ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ಮೇಲೆ ಅವರು ರೌಂಡ್ ಸ್ಟಾರ್ಟ್ ಆಗುತ್ತೋ ಅದಕ್ಕೆ ರೌಂಡಿಗೆ ಒಂದು ಕೌನ್ಸಿಲಿಂಗಿಗೆ ಶುರು ಆಗುತ್ತೆ. ಅದಾದಮೇಲೆ ಅದು ಕೌನ್ಸಿಲಿಂಗ್ ರೌಂಡ್ 1ಗೆ ಅವರು ಶುರು ಮಾಡ್ತಾರೆ. ಮಾರ್ಕ್ ರೌಂಡ್ ಚಾಯ್ಸ್ ಅಂತ ಮಾಡಲಿಕ್ಕೆ ಕೊಡ್ತಾರೆ. ಅದಾದಮೇಲೆ ಮಾರ್ಕ್ ಅಲೋಮೆಂಟನ್ನು ಕೊಡ್ತಾರೆ. ಅದಾದಮೇಲೆ ರೌಂಡ್ 1 ಚಾಯ್ಸ್ ಫಿಲ್ಲಿಂಗಿಗೆ ನಿಮಗೆ ಅವಕಾಶವನ್ನು ಕೊಡ್ತಾರೆ. ರೌಂಡ್ 1 ಅಲೋಮೆಂಟ್ ರಿಸಲ್ಟ್ ನಿಮಗೆ ಅನೌನ್ಸ್ ಆಗುತ್ತೆ. ಅದಾದಮೇಲೆ ಮಾರ್ಕ್ ಡಿಸಿಷನ್, ನಿಮ್ಮ ಒಂದು ಡಿಸಿಷನ್ಗೆ ಅವರು ಮಾರ್ಕ್ ರೌಂಡ್ 1 ನಿಮಗೆ ಬಿಡ್ತಾರೆ. ಅದಾದಮೇಲೆ ನೀವು ನಿಮಗೆ ರೌಂಡ್ 1 ಬೇಡ, ನಾವು ಮುಂದಿನ ರೌಂಡಿಗೆ ಹೋಗ್ತೀವಿ, ನಾವು ಅಪ್ಗ್ರೇಡ್ ಮಾಡ್ಕೊಳ್ತೀವಿ ಅನ್ನೋದಾದರೆ ರೌಂಡ್ 2, ರೌಂಡ್ 3, ರೌಂಡ್ 4ಗೆ ನೀವು ಅಪ್ಗ್ರೇಡ್ ಆಗೋಕ್ಕೆ ನಿಮಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಈ ರೀತಿಯಾಗಿ ನೀವು 2000 ಪೇಮೆಂಟ್ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ ಮೇಲೆ ಈ ಒಂದು ಎಲ್ಲ ಪ್ರೋಸೆಸ್ಸು ಕೂಡ ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ಒಂದು ಹೊಸ ಅಪ್ಡೇಟ್ಸ್ ಬಂದಿರೋದು ಕಾಮೆಡಿಕೆಯಿಂದ. ನೀವು ಈಗಲೇ ನಿಮ್ಮ ಒಂದು ಯಾರೆಲ್ಲ ಸ್ಟೂಡೆಂಟ್ಗಳು ನೀವು ಕಾಮೆಡಿಕೆಯನ್ನು ಏನು ರ್ಯಾಂಕ್ ಕಾರ್ಡ್ ಬಂದಿದೆಯೋ ಅವೆಲ್ಲ ಸ್ಟೂಡೆಂಟ್ಗಳು 2000 ಪೇ ಮಾಡಿ ರಿಜಿಸ್ಟರ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ, ಈ ಒಂದು ವಿಡಿಯೋ ನಿಮಗೇನಾದ್ರು ಇಷ್ಟವಾಗಿದ್ದರೆ ನಿಮ್ಮ ಒಂದು ರಿಲೇಟಿವ್ಸ್ಗಾಗಿರಲಿ, ನಿಮ್ಮ ಒಂದು ಫ್ರೆಂಡ್ಸ್ ಆಗಿರಲಿ, ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾಮೆಡಿಕೆ ಎಕ್ಸಾಮ್ನ ಬರೆದಿರ್ತಾರೋ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿ ರಿಜಿಸ್ಟರ್ ಮಾಡಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ, ಏನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹೇಗೆ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತಾ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.